ಡೈಲಿ ಟೇಸ್ಟ್ ಡೈಲಿ. ಬಿಜೆಪಿ ನಾಯಕರ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಗರಂ ಆಗಿದ್ದಾರೆ. ಬಿಜೆಪಿ ನಾಯಕರಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಧರ್ಮಸ್ಥಳ ಉಳಿಸಿ ಅಂತ ಹೋಗೋದು ರಾಜಕೀಯ. ಧರ್ಮಸ್ಥಳ ತನ್ನದೇ ಆದ ಮಾನ್ಯತೆ ಭಕ್ತರನ್ನ ಹೊಂದಿರುವಂತ ಕ್ಷೇತ್ರ. ಬಂದಂತಹ ದೂರುಗಳನ್ನ ಸಹಾನುಭೂತಿಯಿಂದ ನೋಡಬೇಕಾಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ SIT ಅನ್ನು ರಚನೆ ಮಾಡಿದೆ. ಧರ್ಮಸ್ಥಳಕ್ಕೆ ಕಳಂಕ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಹಿಂದೂ ಧರ್ಮ ಬಿಜೆಪಿಯ ಸ್ವಂತ ಆಸ್ತಿ ಅಲ್ಲ. ಇವರು RSS ಕಟ್ಟುವ ಮುಂಚೆಯಿಂದಲೂ ಕೂಡ ಹಿಂದೂ ಧರ್ಮವಿದೆ. ಕೋರ್ಟ್ಗೂ ವರದಿ ನೀಡಬೇಕಾಗಿದೆ. ಕೋರ್ಟ್ ಕೂಡ ಗಮನಿಸ್ತಾ ಇದೆ. 400-500 ಕಾರನ್ನ ಮೋದಿ ಭೇಟಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಕಾವೇರಿ ಕೃಷ್ಣಾ ನದಿ ವಿಚಾರವಾಗಿ ದೆಹಲಿಗೆ ಹೋಗಬೇಕಾಗಿತ್ತು ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಮಾಧ್ಯಮಗಳನ್ನು ನೋಡಿದ್ದೇವೆ. ಯಾರೇ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ದೂರುದಾರರ ಏನು ಕಂಪ್ಲೇಂಟ್ ಇರುತ್ತೆ, ಆ ಕಂಪ್ಲೇಂಟ್ ಅನ್ನ ಸಹಾನುಭೂತಿಯಿಂದ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ, ಕಾನೂನಿನ ಕೆಲಸ. ಜೊತೆಗೆ ನ್ಯಾಯಾಲಯ ಕೂಡ ಸೂಚನೆ ಮಾಡಿರೋದ್ರಿಂದ ಅಲ್ಲಿ ಬಂದಂತ ಆರೋಪಗಳ ಬಗ್ಗೆ ತನಿಖೆಯನ್ನ SIT ಅನ್ನ ಪ್ರಾರಂಭ ಮಾಡಿದ್ದಾರೆ. ರಾಜಕೀಯವಾಗಿ ಹೇಳಬೇಕು ಅಂದ್ರೆ ಕಾಂಗ್ರೆಸ್ಸಿಗರೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಮಂಜುನಾಥನ ಬಗ್ಗೆ ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಶ್ರೀ ಕ್ಷೇತ್ರದ ಮೇಲೆ ಆರೋಪಗಳು ಬರ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮಾಧ್ಯಮಗಳನ್ನು ನೋಡಿದ್ದೇವೆ. ಯಾರೇ ದೂರನ್ನ ಕೊಟ್ಟ ಶ್ರೀ ಕ್ಷೇತ್ರ ಒಂದು ಪವಿತ್ರವಾದಂತಹ ಒಂದು ಸ್ಥಳ. ಅದಕ್ಕೆ ಕಳಂಕ ಕಟ್ಟೋದಕ್ಕೆ ಯಾಕೆಯಿಂದಲೂ ಸಾಧ್ಯವಿಲ್ಲ. ಸರ್ಕಾರ ಕೂಡ ಶ್ರೀ ಕ್ಷೇತ್ರದ ಬಗ್ಗೆ ವಿಶೇಷವಾದಂತಹ ಗೌರವವನ್ನ ಇಟ್ಕೊಂಡಿದೆ. ಆರೋಪಗಳು ಬಂದಂತ ಸಂದರ್ಭದಲ್ಲಿ ಆ ಆರೋಪಕ್ಕೆ ಕ್ರಮ ತಗೊಳ್ಬೇಕಾಗಿರ್ತಕ್ಕಂಥದ್ದು, ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಆರೋಪವನ್ನು ಹೊರಿಸಿರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ. ಸೊ ಆರೋಪಗಳಿಂದ ಮುಕ್ತರಾಗಬೇಕಾಗಿರ್ತಕ್ಕಂಥದ್ದು. ಮುಸುಕ್ದಾರಿ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆ ಸಾಕಷ್ಟು ಸದ್ದನ್ನ ಮಾಡ್ತಾ ಇರ್ತಕ್ಕಂಥದ್ರಿಂದ ಅವರು ಕೂಡ ಮಾನಸಿಕವಾದಂತಹ ಹಿಂಸೆ ಇರ್ತದೆ. ಸರ್ಕಾರ ಏನ್ ತೀರ್ಮಾನ ತಗೊಳ್ತೋ, SIT ಏನು ವರದಿಯನ್ನ ಕೊಡುತ್ತೋ ಗೊತ್ತಿಲ್ಲ. ಧರ್ಮಸ್ಥಳದ ಶ್ರೀ ಮಂಜುನಾಥನ ಕೃಪೆ ಶ್ರೀ ಕ್ಷೇತ್ರದ ಮೇಲೆ ಖಂಡಿತ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೆ. ಶ್ರೀ ಕ್ಷೇತ್ರ ಒಂದು ಪವಿತ್ರವಾದಂತಹ ಒಂದು ಸ್ಥಳ. ಅದಕ್ಕೆ ಇವರ ಸ್ವಂತ ಆಸ್ತಿ ಅಲ್ಲ, ಬಿಜೆಪಿ ಸ್ವಂತ ಆಸ್ತಿ ಅಲ್ಲ. ಹಿಂದೂ ಧರ್ಮ ಧಾರ್ಮಿಕವಾಗಿ ಪುರಾತನ ಕಾಲದಿಂದನೂ ಇವರು RSS ಕಟ್ಟಕ್ಕಿಂತ ಮುಂಚೆಯಿಂದ ಹಿಂದೂ ಧರ್ಮಕ್ಕೆ ಯಾರು ಕೂಡ ಅಪಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರೇನೋ ಬಟ್ಟೆ ಹಾಕೊಂಡು ಕೇಸರಿ ಬಣ್ಣ ಹಾಕೊಂಡು ಅನವಶ್ಯಕವಾಗಿ ರಾಜಕೀಯವನ್ನ ಮಾಡ್ತಕ್ಕಂತ ಒಂದು ಪ್ರಯತ್ನಗಳೇನು ನಡೀತಾ ಇದೆ. ಇದು ವ್ಯವಸ್ಥೆಯನ್ನ ಕುಲುಷಿತ ಮಾಡ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಪ್ರಕ್ಷುಬ್ಧ ವಾತಾವರಣವನ್ನ ಇರ್ತಕ್ಕಂಥ ಒಂದು 400-2,000 ಕಾರು 5,000 ಕಾರು ಕರ್ಕೊಂಡು ಹೋಗಿ ಒಳ್ಳೇದಾಗುತ್ತೆ. ಇವರಿಗೆ ಪ್ರಚಾರ ಸಿಗುತ್ತೆ. ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಕ್ಷೇತ್ರದಿಂದ ನಾನು ಗಾಡಿ ಹೋಗಿದೆ, ಕರ್ನಾಟಕಕ್ಕೆ ಅನುದಾನ ಕೊಡಿ ಅಂತೇಳಿ, ನಮ್ಮ ತೆರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಹೋಗಿ ಕೇಳ್ಕೊಬರಕ್ಕೆ ಹೇಳಿ. ಹಾಗಾದ್ರೂ ಒಳ್ಳೇದಾಗುತ್ತೆ. ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಸ್ಬಿಡಿ. ಕೃಷ್ಣಾ